ಆತ್ಮನು ಇಳಿದು ಬಂದನು ಎಂಬುದಾಗಿ ಆ ನೀತಿ ರಾಜನ ಆಳ್ವಿಕೆಯಲ್ಲಿ ಯಾರೆಲ್ಲ ಇರ್ತಾರೋ ಅವರನ್ನ ನಂಬಿಕೊಂಡು ಯಾರೆಲ್ಲ ನಿರೀಕ್ಷಣೆಯಿಂದ ಕಾಯ್ತಾರೋ ಪ್ರಾರ್ಥನೆ ಮಾಡ್ತಾರೋ ಖಂಡಿತವಾಗಿ ಅವರ ಮೇಲೆ ಪರಿಶುದ್ಧ ಆತ್ಮನ ಸುರಿಸುವಂತವರಾಗಿದ್ದಾರೆ. ಈ ಅಂತ್ಯ ಕಾಲದಲ್ಲಿ ದೇವರು ಮತ್ತೆ ಆಸೆ ಪಡುವಂತವರಾಗಿದ್ದಾರೆ. ಅದೇನು ಅಂತಂದ್ರೆ ಅಲ್ಲಿಯ ಆ ಪೆಂತೆಕೋಸ್ತು ಮತ್ತೊಂದು ಬಾರಿ ಸಂಭವಿಸಬೇಕೆಂಬುದಾಗಿ ಆ ನೀತಿ ರಾಜನ ಆಳ್ವಿಕೆ ಬರಬೇಕು. ಅದು ಮಾತ್ರ ಅಂದ್ರೆ ಉನ್ನತ ಲೋಕದಿಂದ ದಿವ್ಯಾತ್ಮದಾರಿನ ಸುರಿಸಬೇಕೆಂಬುದಾಗಿ ಅಸುಧ ಸ್ಟ್ರೀಟ್ ಅಲ್ಲಿ ಬಂದಿರತಕ್ಕಂಥ ಜೀವನಕ್ಕಿಂತ ಒಂದು ದೊಡ್ಡದಾಗಿರತಕ್ಕಂಥ ಒಂದು ಜೀವನ ಈ ಅಂತ್ಯ ಕಾಲದಲ್ಲಿ ಬರಬೇಕೆಂಬುದಾಗಿ, ಈ ಅಂತ್ಯ ಕಾಲದಲ್ಲಿ ಆ ಜೀವನದ ಮುಖಾಂತರ ರೋಗಿಗಳು ಸ್ವಸ್ಥತೆ ಆಗ್ಬೇಕು. ಅಲ್ಲಿ ದೇವರ ಬಗ್ಗೆ ತಿಳ್ಕೊಂಡು ಹಿಂಜಾರಿಯುವಂತವರು ಮತ್ತೆ ಬರಬೇಕು. ದೇವರ ಕುರಿತಾಗಿ ತಿಳಿದಿರತಕ್ಕಂಥ ಮಕ್ಕಳು ರಕ್ಷಣೆಗೆ ಬರಬೇಕೆಂಬುದಾಗಿ ಅವತ್ತು ಅಪೊಸ್ತಲರ ಒಂದು ಪ್ರಸಂಗಕ್ಕೆ, ಪೇತ್ರನ ಒಂದು ಪ್ರಸಂಗಕ್ಕೆ 3,000 ಜನರು ಬಂದ್ರು ಅಂತಂದ್ರೆ ಆ ಒಂದು ಅಭಿಷೇಕದ ಒಂದು ಶಕ್ತಿ ಆ ರೀತಿಯಾಗಿದೆ. ಆ ಪೆಂತೆಕೋಸ್ತಿನ ಶಕ್ತಿ ಆ ರೀತಿಯಾಗಿದೆ. ಒಂದು ಪ್ರಸಂಗಕ್ಕೆ 3,000 ಜನರು ಬಂದ್ರು ಅಂತಂದ್ರೆ ಅದೇ ಅಭಿಷೇಕ ಈ ಅಂತ್ಯಕಾಲದಲ್ಲಿ ಮತ್ತೆ ಸುರಿಸಲ್ಪಡೋದಾದ್ರೆ ಅಲ್ಲೆಲೂಯ ದೇವರನ್ನ ಆರಾಧನೆ ಮಾಡಲಿಕ್ಕೆ ಸ್ಟೇಡಿಯಂಗಳು ತುಂಬತಕ್ಕಂಥ ಒಂದು ಕಾಲಘಟ್ಟ ಇದಾಗಿದೆ. ಆದ್ರೆ ಲೋಕದ ಜನರ ಮುಖಾಂತರ ಸೈತಾನನು ರಾಂಗ್ ಆಗಿರತಕ್ಕಂಥ ಮೆಸೇಜ್ ಅನ್ನ ಕಳಿಸಿದ್ರೆ ಏನಂತಂದ್ರೆ ಇಲ್ಲಿ ಮತ್ತೆ ಜೀವನ ಬರಲ್ಲ, ಇಲ್ಲಿ ಸುವಾರ್ತೆ ಸಾಧಲಿಕ್ಕೆ ಆಗಲ್ಲ. ಯಾಕಂದ್ರೆ ಎಲ್ಲರನ್ನ ತೆಗೆದುಕೊಂಡು ಹೋಗಿ ಏನ್ ಮಾಡ್ತಿದ್ದಾರೆ, ಜೈಲಲ್ಲಿ ಹಾಕಿದರೆ ಇಲ್ಲಿ ಒಂದು ಕೊಯ್ಯುವಿಕೆ ಸಂಭವಿಸೋದಿಲ್ಲ. ಇಲ್ಲಿ ಒಂದು ಬೆಳೆನ ಯಾರು ಕೊಯ್ಲಿಕ್ಕೆ ಆಗೋದಿಲ್ಲ, ಆತ್ಮಗಳ ಬೆಳೆನ ಯಾರು ಕೊಯ್ಯಕ್ಕೆ ಆಗಲ್ಲ ಎಂಬುದಾಗಿ ಸೈತಾನ ಹೇಳುವಾಗ ದೇವರು ತನ್ನ ಆಲೋಚನೆ ಶಕ್ತವಾಗಿ ಹೇಳಿದ್ರೆ ಮತ್ತೆ ಒಂದು ಪೆಂತೆಕೋಸ್ತು ಈ ಮಣ್ಣಲ್ಲಿ ಸಂಭವಿಸುತ್ತೆ ಎಂಬುದಾಗಿ, ತೋಮನು ಸುರಿದಂತ ರಕ್ತಕ್ಕೆ ಪ್ರತಿಕಾರವನ್ನ ಮಾಡಿದರೆ ದೇವರು ಬಿಡೋದಿಲ್ಲ ಎಂಬುದಾಗಿ, ತನ್ನ ಅಪೊಸ್ತಲನ ರಕ್ತಕ್ಕೆ ಪ್ರತಿಕಾರ ಮಾಡಿದರೆ ಅಲ್ಲೆಲೂಯ ಆ ಒಂದು ಅಪೊಸ್ತಲನ ರಕ್ತ ಭೂಮಿಯಲ್ಲಿ ಚೆಲ್ಲಲ್ಪಟ್ಟಿರೋದು, ಈ ಮಣ್ಣಲ್ಲಿ ಚೆಲ್ಲಲ್ಪಟ್ಟಿರೋದು ನಿಜನೇ ಆಗಿರೋದಾದ್ರೆ ಆ ರಕ್ತಕ್ಕೆ ಪ್ರತಿಯಾಗಿ ದೇವರು ಅಲ್ಲೆಲೂಯ ಬೆಳೆಯನ್ನ ಕೊಯ್ದು ತೋರಿಸ್ತಾರೆ ಎಂಬುದಾಗಿ, ಬೆಳೆಯನ್ನ ಕೊಯ್ದು ತೋರಿಸ್ತಾರೆ ಎಂಬುದಾಗಿ, ಆತ್ಮಗಳು ರಕ್ಷಣೆ ಬರೋದನ್ನ ಯಾರಿಂದಲೂ ತಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಪೆಂತೆಕೋಸ್ತು ಅಲ್ಲೆಲೂಯ ಈ ಒಂದು ಸೌತ್ ಇಂಡಿಯನ್ ಮಣ್ಣಲ್ಲಿ ಅದು ಸಂಭವಿಸಿದೆ ಎಂಬುದಾಗಿ ಈ ಮುಂಜಾನೆ ಕಾಲ ಸಮಯದಲ್ಲಿ ದೇವರ ಆಲೋಚನೆ ಹೇಳುವಂತವರಾಗಿದ್ದಾರೆ. ನಾವಿವತ್ತು ಆ ನೀತಿ ರಾಜನ ಆಳ್ವಿಕೆಗೆ ನಮ್ಮನ್ನ ಒಪ್ಪಿಸಿ ಕೊಡೋದಾದ್ರೆ ಖಂಡಿತವಾಗಿಯೂ ಮೊದಲದಾಗಿ ಓದಿದಂತಹ ವಾಕ್ಯ ಯೆಶಾಯ 32:18 ವಾಕ್ಯ ನಮ್ಮ ಜೀವಿತದಲ್ಲಿ ದೇವರು ನೆರವೇರಿಸಲಿಕ್ಕೆ ಆತನ ಸರ್ವಶಕ್ತ ದೇವರಾಗಿದ್ದಾರೆ. ಆತನ ವಾಗ್ದಾನ ಮಾಡುವುದೇನೆಂದ್ರೆ ನಾನು ನನ್ನ ಜನರಿಗೆ ಸಮಾಧಾನದ ನಿವಾಸದಲ್ಲಿ ಅವರನ್ನ ನೆಲೆಗೊಳಿಸಬೇಕಂತ ಅನ್ಕೊಂಡಿದ್ದೀನಿ. ನಿರ್ಭಯ ಒಂದು ನಿಲಯಗಳಲ್ಲಿ ನನ್ನ ಜನರನ್ನ ತಂಗಿಸ್ಬೇಕು ಅನ್ಕೊಂಡಿದ್ದೀನಿ. ಅವರ ಜೀವಿತದಲ್ಲಿರತಕ್ಕಂಥ ಡಿಪ್ರೆಷನ್ ನ, ಕಣ್ಣೀರನ್ನ, ಕಾರಣಗಳನ್ನ ನಾನು ದೂರ ಮಾಡ್ತೀನಿ. ಯಾವಾಗ ಅಂತಂದ್ರೆ ನನ್ನ ಜನರು ನನ್ನ ಆಳ್ವಿಕೆಗೆ ತಗ್ಗಿಸಿಕೊಳ್ಳುವಾಗ, ನಾನು ಯಾರ ಮುಖಾಂತರ ಏನು ಆಲೋಚನೆ ಕೊಡ್ತೀನೋ ಆ ಆಲೋಚನೆಗಳಿಗೆ ತಗ್ಗಿಸಿಕೊಂಡು ನಡೆಯುವಾಗ, ಆ ಪ್ರಕಾರವಾಗಿ ಜೀವಿಸುವಾಗ ಅವರ ಜೀವಿತದಲ್ಲಿ ನಷ್ಟಗಳು ಬರೋದಿಲ್ಲ ಎಂಬುದಾಗಿ ಈ ಮುಂಚಾನೆಗಳಿಗೆ ದೇವರು ಹೇಳುವಂತವರಾಗಿದ್ದಾರೆ. ನಮ್ಮನ್ನು ಒಪ್ಪಿಸಿಕೊಡೋಣ ದೇವ ಸಹಿತದಲ್ಲಿ ಪ್ರಾರ್ಥನೆ ಮಾಡಿ ನಾವು ಮುಗಿಸುವಂತವರಾಗಿರೋಣ. ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡಿ ದೇವರು ನಿಮ್ಮ ಹೃದಯದಲ್ಲಿ ಮಾತನಾಡುವುದಾದ್ರೆ ಖಂಡಿತವಾಗಿಯೂ ಆ ನೀತಿ ರಾಜನ ಆಳ್ವಿಕೆನ ನೀವು ಇಷ್ಟಪಡೋದಾದ್ರೆ ಆತನ ಒಂದು ಉನ್ನತ ಲೋಕದಿಂದ ಬರತಕ್ಕಂತ ಪರಿಶುದ್ಧಾತ್ಮನ ಹೊಂದಿಕೊಳ್ಳಿಕ್ಕೆ ನೀವು ಬಯಸೋದಾದ್ರೆ ಅಲ್ಲಿಯ ನಿಮ್ಮ ಹೃದಯ ದೇವರು ಹೇಳ್ತಕ್ಕಂಥ ಮಾತಿಗೆ ಕುದಿಯೋದಾದ್ರೆ ನಾನು ಇನ್ನೂ ದೇವರಿಗೋಸ್ಕರ ಜೀವಿಸಬೇಕೆಂಬತಕ್ಕಂಥ ಆ ದಾಹ ನಿಮ್ಮ ಒಳಗಡೆ ಬರೋದಾದ್ರೆ ಈ ಮುಂಜಾನೆಗಳಿಗೆ ಒಪ್ಪಿಸಿಕೊಡಿ. ಆ ನೀತಿ ರಾಜನ ಆಳ್ವಿಕೆಗೆ ನನ್ನ ಒಪ್ಪಿಸಿಕೊಡ್ತೀನಿ. ನಿನ್ನ ಉನ್ನತ ಲೋಕದಿಂದ ಬರತಕ್ಕಂಥ ಪರಿಶುದ್ಧಾತ್ಮದಿಂದ ನಮ್ಮನ್ನು ತುಂಬಿಸು ಎಂಬುದಾಗಿ ನಾವು ಅಪ್ಪ ನಮ್ಮ ಜೀವಿತದ ಮೇಲೆ ನಿನ್ನ ಉದ್ದೇಶ, ನಿನ್ನ ಚಿತ್ತ ಏನಿದೆಯೋ ಅದು ನೆರವೇರಲಿಕ್ಕೆ ನಮ್ಮನ್ನ ಒಪ್ಪಿಸಿ ಕೊಡ್ತೇವೆ. ನಾವು ತೆಗೆದುಕೊಳ್ಳತಕ್ಕಂಥ ಯಾವುದೇ ನಿರ್ಧಾರಗಳು ತಪ್ಪಾಗಬಾರ್ದು ಸ್ವಾಮಿ. ನಾವು ಇಡತಕ್ಕಂಥ ಹೆಜ್ಜೆಗಳು ಯಾವುದೇ ಕಾರಣಕ್ಕೂ ದೇವರ ರಾಜ ಅದು ತಪ್ಪಾಗಬಾರ್ದು. ಅದು ನಿನ್ನ ಚಿತ್ತ ಆಗಿರ್ಬೇಕು, ನಿನ್ನ ಹೆಜ್ಜೆ ಜಾಣ ಆಗಿರ್ಬೇಕು. ಆ ರೀತಿಗೆ ನಿನ್ನ ಆತ್ಮನಿಂದ ನಮ್ಮನ್ನ ನಡೆಸಿ ಎಂಬುದಾಗಿ, ನಿಮ್ಮ ಪರಿಶುದ್ಧಾತ್ಮ ನಮಗೆ ಬೋಧಿಸಲಿ ಎಂಬುದಾಗಿ, ನಿಮ್ಮ ಪರಿಶುದ್ಧಾತ್ಮ ನಮ್ಮ ಸಂಗಡ ಮಾತನಾಡಲಿ ಎಂಬುದಾಗಿ ಈ ಮುಂಜಾನೆ ಕಾಲ ಸಮಯದಲ್ಲಿ ಯಾರೆಲ್ಲ ಪ್ರಾರ್ಥಿಸಿದರೋ ಸ್ವಾಮಿ, ಯಾರೆಲ್ಲ ನಿನ್ನ ಆತ್ಮನಿಗಾಗಿ ಪ್ರಾರ್ಥಿಸಿದರೋ, ನಿನ್ನ ನೀತಿಯ ಆಳ್ವಿಕೆ ಅವರ ಮೇಲೆ ಬರಲಿ ಎಂಬುದಾಗಿ ಪ್ರಾರ್ಥಿಸಿದರೋ ಅವರ ಜೀವಿತಗಳು ಸುಟ್ಟು ಹೋಗ್ಲಿಕ್ಕೆ ನೀವು ಬಿಡಬೇಡಿ ಎಂಬುದಾಗಿ, ಅವರ ಒಂದು ಆಸ್ತಿಗಳು ಅನ್ಯರ ಒಂದು ಪಾಲಾಗಲಿಕ್ಕೆ, ಶತ್ರು ಬಂದದನ್ನು ವಶ ಮಾಡಿಕೊಂಡು ಹೋಗ್ಲಿಕ್ಕೆ ಬಿಡಬೇಡಿ ಎಂಬುದಾಗಿ ಸ್ವಾಮಿ. ಅವರ ಆರೋಗ್ಯ ದೇವರೇ ರಾಜ, ಆರೋಗ್ಯದಲ್ಲಿ ಸಮಸ್ಯೆಗಳು ಬರದ ಹಾಗೆ ಅನೀತಿಯಾಗಿ ಶತ್ರುವಿಂದ ಬಂದಿರತಕ್ಕಂಥ ರೋಗದ ಬಂಧಗಳ ದೇವರು ಕಡಿದು ಬೇರ್ಪಡಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅನ್ಯಾಯವಾಗಿ ಬಂದಿರತಕ್ಕಂಥ ರೋಗದ ಒಂದು ಬಂಧನಗಳು ಯೇಸುವಿನ ನಾಮದಲ್ಲಿ ಅದು ಕಡಿಯಲ್ಪಡಲಿ ಎಂಬುದಾಗಿ, ದೇವರ ಚಿತ್ತ ಅನಾರೋಗ್ಯದಲ್ಲಿ ಇರಬೇಕೆಂಬುದಲ್ಲ, ದೇವರ ಚಿತ್ತ ಆರೋಗ್ಯವಾಗಿದ್ದು ದೇವರಿಗೋಸ್ಕರ ಕೆಲಸ ಮಾಡಬೇಕೆಂಬುದಾಗಿ ಆ ರೀತಿಯಾಗಿ ಈ ಮುಂಜಾನೆಗಳಲ್ಲಿ ಹೊಸ ಜೀವಿತಗಳ ದೇವರು ಕೊಡಬೇಕಾಗಿ, ಹೊಸ ಹೆಸರುಗಳನ್ನ ದೇವರು ಕೊಡಬೇಕಾಗಿ, ಚಿಕ್ಕವನಿಂದ ಅಲ್ಲೆಲೂಯ ಒಂದು ಜನಾಂಗ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಅಲ್ಪನಿಂದ ಒಂದು ಬಲವಾದ ಜನಾಂಗ ಉಂಟಾಗಿದೆ ಎಂಬುದಾಗಿ, ಅಲ್ಲೆಲೂಯ ಯುದ್ಧದ ದಿನಕ್ಕೆ ಸನ್ನದ್ಧರಾಗಿ ನಿಂತಿದ್ದರು, ಜಯವು ಯೆಹೋವನಿಂದಲೇ ಎಂಬುದಾಗಿ ಸ್ವಾಮಿ. ಅಪ್ಪ ಯೆಹೋವನ ಎದುರುಗಡೆ ಯಾವುದೇ ಆಲೋಚನೆಯು ನಿಲ್ಲದಿರುವುದಾಗಿ ವಾಕ್ಯವಾಗಿದೆ. ಆ ಪ್ರಕಾರವಾಗಿ ಯುದ್ಧವು ಸನ್ನದ್ಧರಾಗಿ ನಿಂತಿದ್ದರು, ಜಯವು ನಮ್ಮ ದೇವರಿಂದಲೇ, ಜಯವು ನಮ್ಮ ದೇವರಿಂದಲೇ, ಜಯದ ದೇವರು ನಮ್ಮ ಪಕ್ಷವಾಗಿದ್ದಾರೆ. ರಾಜರ ದೇವರು ತನ್ನ ಜನರಿಗೋಸ್ಕರ
ಜನರಿಗೋಸ್ಕರ ಎದ್ದು ಹೊರಡುವಾಗ, ದೇವರ ಜನರಿಗೋಸ್ಕರ ಎದ್ದು ಹೊರಡುವಾಗ ಸತ್ವವನ್ನು ಚದುರುತ್ತಾ ಇದ್ದಾಗೆ ವಾಕ್ಯ ಬಿಟ್ಟಿದೆ. ಆ ಪ್ರಕಾರವಾಗಿ ಆ ನೀತಿಯ ರಾಜನ ಆಳ್ವಿಕೆ ಪ್ರತಿಯೊಬ್ಬರ ಮೇಲೆ ಬರಲಿ ಎಂಬುದಾಗಿ, ಆ ಪರಿಶುದ್ಧಾತ್ಮನ ಸಾನ್ನಿಧ್ಯ, ಆ ಪರಿಶುದ್ಧಾತ್ಮನ ಅಭಿಷೇಕ ನಿನ್ನ ಜನರ ಮೇಲೆ ಸುರಿಸಲ್ಪಡಲಿ ಎಂಬುದಾಗಿ, ಅವರ ನೆಮ್ಮದಿಯ ಒಂದು ನಿವಾಸಗಳಲ್ಲಿ ತಂಗಿಸು ಎಂಬುದಾಗಿ ಸ್ವಾಮಿ. ನೀನು ಆಸೆ ಪಡ್ತಕ್ಕಂಥ ಸ್ಥಳದಲ್ಲಿ ಅವರ ತಂಗಿಸು ಎಂಬುದಾಗಿ, ನಿನ್ನ ರೆಕ್ಕೆಗಳ ನೆರಳಲ್ಲಿ ಅವರನ್ನ ಭದ್ರಪಡಿಸಿ ಎಂಬುದಾಗಿ ಸ್ವಾಮಿ. ನಿನ್ನ ಮಕ್ಕಳ ಜೀವಿತವನ್ನ ಒಪ್ಪಿಸಿ ಕೊಡುತ್ತವೆ. ನಿಮ್ಮ ತೋಟಿಗೆ ತೆಗೆದುಕೊಂಡು ದಾರಿ ನಡೆಸಿ ಸಹಾಯ ಮಾಡಿರಿ ಎಂಬುದಾಗಿ ಈ ಪ್ರಾರ್ಥನೆ ನಿಮ್ಮ ಕರಗಳಿಗೆ ಒಪ್ಪಿಸಿ ಕೊಡುತ್ತಾ ನಜ್ಜ ರೀತಿಯ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ.